ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಕಾರ್ನ್ ವಡೆ ತೋರಿಸ್ಕೊಡ್ತಾ ಇದ್ದೀನಿ. ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದು ಹಸಿದು ಮುಕ್ಕಾಲು ಬೌಲ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ತರಿಯಾಗಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇವಾಗ ತರಿಯಾಗಿ. ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಚಿಡ್ಕೊಂಡಿದ್ದೀನಿ. ಬೇಸನ್ ಅಂದರೆ ಕಡಲೆ ಹಿಟ್ಟು 1 ಬೌಲು, ಒಂದು ಬೌಲ್ ಅಕ್ಕಿ ಹಿಟ್ಟು ರೈಸ್ ಫ್ಲೋರ್, ಚಾಪ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು, ಹಸಿಮೆಣ್ಸಿಕಾಯಿ. ನಾನಿಲ್ಲಿ ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ, ಹಸಿಮೆಣ್ಸಿಕಾಯೇ ಹಾಕ್ಕೊಂಡಿದ್ದೀನಿ 2, ಕರಿಬೇವು, ಜೀರಿಗೆ 1 ಸ್ಪೂನು, ಸಾಲ್ಟು, ಅಜ್ವಾಯಿನ ಕೈಯಲ್ಲೇ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರು ಅವಶ್ಯಕತೆ ಇದ್ದರೆ ನೋಡಿಬಿಟ್ಟು ಸೇರಿಸ್ಕೊಳ್ಳಿ, ಯಾಕಂದರೆ ಅದು ಮಿಕ್ಸಿ ಮಾಡಿರ್ತೀವಲ್ಲ ಅದೇ ಸರಿ ಹೋಗುತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೋಬೇಕು, ತೆಳುವಾಗಿ ಬಿಡುತ್ತೆ ಹಿಟ್ಟು. ಸ್ವಲ್ಪ ಚಿಮ್ಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ರೆಡಿ ಆಗ್ತಾಯಿದೆ ನೋಡಿ, ರೆಡಿ ಆಗಿದೆ. ಇವಾಗ ಒಲೆ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ, ಆಯಿಲ್ ಬಿಸಿ ಆಗ್ತಾಯಿದೆ. ಇವಾಗ ವಡೆ ಒಂದೊಂದೇ ತೇಲಿಸ್ಕೊಳ್ಳೋಣ. ಈ ಥರ ರೌಂಡಾಗಿ ಮಾಡ್ಕೊಂಡು ಮಧ್ಯ ಕೈಯಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಬಿಡಬೇಕು ವಡೆನ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಹೇಳಿ. ಬೇರೆ ಯಾವುದಾದ್ರು ರೆಸಿಪಿ ತೋರಿಸ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ನನಗೆ, ನಾನು ಟ್ರೈ ಮಾಡಿ ನಿಮಗೂ ತೋರಿಸ್ಕೊಡ್ತೀನಿ. ಇವಾಗ ತಿರುವಾಕೊಳ್ಳೋಣ. ಈ ಮಾಮೂಲಿ ವಡೆ ತಿಂದು ಬೋರಾಗಿರುತ್ತಲ್ಲ, ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟು ಟೇಸ್ಟು, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ. ಈಗ ಇನ್ನೊಂದು ರೌಂಡ್ ತೇಲ್ಸ್ಕೊಳ್ಳೋಣ ಎಣ್ಣೆಲಿ ವಡೆನ.
ಹಿಂಗೆ ಅಂಗೈಲಿ ಪ್ರೆಸ್ ಮಾಡಿ ಹಾಕ್ಕೋಬೇಕು. ನೀವು ನಂಬಲ್ಲ, ತುಂಬ ರುಚಿಯಾಗಿರುತ್ತೆ ವಡೆ. ಒಮ್ಮೆ ಮಾಡಿರಿ ಮನೇಲಿ. ತಿರುವಾಕತ್ತಾ ಇದ್ದೀನಿ. ರೆಡಿಯಾಗಿದೆ ಇವಾಗ. ಗಾಯತ್ರೀಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.